ದೇವ್ರ ಮನೇಲಿ ಇವಳ ಕೈಲಿ ದೀಪ ಹಚ್ಚಿಸ್ಬೇಕಲ್ವಾ? ನೀನ್ ಬಾಮ್ಮ. ಸೊಸೆ ಒಬ್ಳು ಮಾತ್ರ ಅಲ್ಲ ಕಣೆ, ಮಗ ಕೂಡ ಬಂದಿದ್ದಾನೆ, ಅವನು ಕರ್ಕೊಂಡೋಗು. ಹೊಸ್ದಾಗ್ ಬಂದಿರೋದು ಸೊಸೆ ಅಲ್ವೇನ್ರಿ, ಮಗ ಅಲ್ವಲ್ಲ? ಏನಮ್ಮ ಅದು? ಇದೊಂದು ರೀತಿಯ ವಿಶೇಷವಾದ ಮದ್ದು. ಇದನ್ನ ದೀಪದ ಬತ್ತಿಯಲ್ಲಿ ಬೆರೆಸಿ ದೇವ್ರ ಮನೇಲಿರೋ ದೀಪದೊಳಗಿಟ್ಟು ನೀನೇ ದೀಪ ಹಚ್ಚಬೇಕು ಅಂತ ಬೆಂಕಿ ಪಟ್ನನ ರಾಜಲಕ್ಷ್ಮಿ ಕೈ ಕೊಡಿ. ಅರ್ಥ ಆಯ್ತಮ್ಮ. ಆ ರಾಜಲಕ್ಷ್ಮಿ ದೀಪ ಹಚ್ತಾಳೆ, ಈ ಮದ್ದಿಂದ ಅವಳ ಮುಖ ಸುಟ್ಟೋಗುತ್ತೆ, ಅಷ್ಟೇ ಅಲ್ವಾ? ಎಸ್. ಇದ್ರಿಂದ ರಾಜಲಕ್ಷ್ಮಿ ಅನ್ನೋ ಪೀಡೆ ತೊಲಗೋಗುತ್ತೆ. ಮದ್ವೆ ಆದ್ಮೇಲೆ ಯಾವ ಕಾರ್ಯ ಮಾಡಿದ್ರು ಕೂಡ ಇಬ್ರು ಜೊತೆಲಿ ನಿಲ್ಸ್ಕೊಂಡೇ ಮಾಡ್ಬೇಕು. ಇಬ್ರು ಕರ್ಕೊಂಡೋಗು. ಹೋಗು ಹೋಗು ಶೌರ್ಯ. ಬಾಮ್ಮ, ಬನ್ನಿ. ರಾಜಲಕ್ಷ್ಮಿ, ಇನ್ಮೇಲೆ ಈ ಮನೇಲಿ ದಿನಾ ದೀಪ ಹಚ್ಬೇಕಾಗಿರೋದು ನೀನೆ. ದೀಪ ಹಚ್ಚಮ್ಮ. ಸರಿ.
ಏನಾಯ್ತಮ್ಮ? ಹಚ್ಚು. ಈ ಮನೆಗೆ ಮೊದಲು ಬಂದಿರೋರು ನೀವು, ನಾನು ಆಮೇಲೆ ಬಂದಿರೋದು. ಮೊದಲು ನೀವು ದೀಪ ಹಚ್ಚಿ. ಹೊಸ ಸೊಸೆ ಅಮ್ಮ ನೀನು, ನೀನೇ ಹಚ್ಚು. ಇಲ್ಲ ಅತ್ತೆ, ನೀವೇ ಹಚ್ಚಿ. ಶೌರ್ಯ, ನೀನಾದ್ರೂ ಹೇಳೋ. ರಾಜಿ, ಅಮ್ಮ ಹೇಳಿದ್ರಲ್ವಾ, ಹಚ್ಚು. ತಗೋಮ್ಮ, ತಗೋ. ಸರಿ ಅತ್ತೆ. ಸದ್ಯ ಅತ್ತೆ, ಹಾ, ಏನಮ್ಮ, ಏನು? ಆ ದೇವ್ರು ಕೂಡ ನಿಮ್ಮ ಹತ್ರನೇ ದೀಪ ಹಚ್ಚಿಸ್ಕೋಬೇಕು ಅಂತಿದ್ದಾನೆ. ನೀವೇ ಹಚ್ಚಿ. ಹಚ್ಚಿ. ಏನಾಯ್ತು ಅತ್ತೆ? ಹಚ್ಚಿ. ಹಾ, ಒಂದು ಕೆಲಸ ಮಾಡೋಣ. ನಾನು ಕಡ್ಡಿ ಗೀಚ್ ಕೊಡ್ತೀನಿ, ನೀನು ದೀಪ ಹಚ್ಚು. ಸರಿ ಅತ್ತೆ. ತಗೋಮ್ಮ. ಅತ್ತೆ, ನೋಡಿದ್ರ ಅತ್ತೆ, ನೀವು ಹಚ್ಚಿದ್ರೇನೆ ಕರೆಕ್ಟು. ಬನ್ನಿ. ದೇವ್ರೆ ದೇವ್ರೆ ದೇವ್ರೆ. ಅಮ್ಮ, ಅಮ್ಮ, ಅಮ್ಮ. ಉರಿ, ಉರಿ, ಅಮ್ಮ, ಉರಿ, ಉರಿ, ಅಮ್ಮ, ಅಮ್ಮ, ಉರಿ. ಅಮ್ಮ, ಅಮ್ಮ, ಏನಾಯ್ತಮ್ಮ? ಅಮ್ಮ, ಏನಾಯ್ತು ಹೇಳಿ. ಅಯ್ಯೋ, ಶೌರ್ಯ, ಉರಿ. ಏನಾಯ್ತು? ಅಯ್ಯೋ ಅಯ್ಯೋ ಅತ್ತೆ, ದೀಪ ಹಚ್ಚಿದ್ರೆ ಹೊಗೆ ಆಗ್ ಬರ್ತಾ ಇದೆ ಅತ್ತೆ. ಏನೇ ಒಳ್ಳೆ ದೇವು ಕೊಳ್ದಿರೋ ಹಾಗೆ
ಮುಖ ತುಂಬಾ ಮಸಿ ಬಳ್ಕೊಂಡಿದ್ಯಾ? ಆದ್ರೆ ದೀಪ ಹೇಗ್ ಬ್ಲಾಸ್ಟ್ ಆಗುತ್ತೆ? ದೀಪ ಹೇಗೋ ಬ್ಲಾಸ್ಟ್ ಆಗುತ್ತೆ, ನಿಮ್ಮಮ್ಮನೆ ಮೇಕಪ್ ಅಂತ ಗೋಡೆಗೆ ಪೇಂಟ್ ಹೊಡ್ದಂಗೆ ಇಷ್ಟ ಐಟಮ್ ತಗೊಂಡ್ ಬಂದು ಅದು ಇದು ಅಂತ ಹಾಕೊಂಡಿದ್ದಾಳೆ. ನೀರು ಉರಿ. ಆ ಮೇಕಪ್ ಎಲ್ಲ ರಿಯಾಕ್ಟ್ ಆಗಿದೆ ಅಂತ ಅನ್ಸುತ್ತೆ ಕಣೋ. ಹೋಗು, ಮೊದ್ಲು ಹೋಗಿ ಮುಖ ತೊಳ್ಕೊ ಹೋಗು. ಹೋಗು. ಲೇ ಶೌರ್ಯ, ನೀವಿಬ್ರು ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಸತ್ಯ, ನಾವೇ ಮೊದ್ಲು ಬಂದ್ವಿ. ಅಯ್ಯೋ ಪಾರ್ವತಿ ಪಾಪ ಪೆಟ್ಗೆಲಿ ಎಷ್ಟು ಕಷ್ಟ ಪಡ್ತಿದ್ದಾಳೋ. ಮೊದ್ಲು ಹೋಗಿ ನೋಡೋಣ ಬನ್ನಿ. ದೊಡ್ಡಮ್ಮ, ಮೊದ್ಲು ಈ ವಿಷಯನ ಯಾರಿಗೂ ಹೇಳ್ಬೇಡಿ ಅಂತ ಏನೋ ಒಂದ್ ಹೇಳಿ ಒಪ್ಪಿಸ್ಬೇಕು ದೊಡ್ಡಮ್ಮ. ಸರಿ. ಪಾರ್ವತಿ ಅತ್ತೆ ಏನಾದ್ರೂ ಹೇಳಿದ್ರೆ ಕೇಳೋಕ್ ಚಾನ್ಸೇ ಇಲ್ಲ. ಏನಾದ್ರೂ ಮಾಡಿ ನೆಕ್ಲೆಸ್ ಕೊಡ್ಲೇಬೇಕು, ಅವಾಗ್ಲೇ ಸಮಾಧಾನವಾಗಿರ್ತಾರೆ. ಅದನ್ನ ಆಮೇಲೆ ನೋಡೋಣ ಬನ್ನಿ. ಪೆಟ್ಗೆನೆ ಕಾಣಿಸ್ತಿಲ್ವಲ್ಲ? ಏನಿದು, ಪೆಟ್ಟಿಗೆನೇ ಇಲ್ವಲ್ಲ? ಅತ್ತೆ ತಪ್ಪಿಸ್ಕೊಂಡು ಹೋಗಿರ್ಬೋದಾ? ಹಾಗ ಹೋಗಿದ್ರೆ ಪೆಟ್ಟಿಗೆ ಖಾಲಿ ಆಗಾದ್ರೂ ಇರ್ಬೇಕಲ್ಲ. ಹೌದಲ್ವಾ? ಪಾರ್ವತಿ, ಪಾರ್ವತಿ, ದೇವ್ರೆ, ಇವ್ರು ಬಂದ್ರು ಅಂತ ಕಾಣಿಸುತ್ತೆ. ಏನೋ ಮಾಡೋದು, ಏನ್ ಮಾಡೋದು ಆದ್ಯ? ಚಿಕ್ಕಮ್ಮ ಏನಾದ್ರೂ ಅವ್ರ ಜೊತೆ ಬಂದಿರ್ಬೇಕೇನೋ ದೊಡ್ಡಮ್ಮ. ನಡೀರಿ ಹೌದು, ನೋಡು. ಬಾ. ಬಾಸಿ, ನಡಿ ನಡಿ. ಅಯ್ಯಬ್ಬ, ಏನೇ ಆಗ್ಲಿ ರಾಜಲಕ್ಷ್ಮಿ ಮದುವೆ ಅಂತೂ ಅದ್ದೂರಿಯಾಗಿ ಆಯ್ತು. ರಾಜಲಕ್ಷ್ಮಿ ಸಂತೋಷವಾಗಿ ಅತ್ತೆ ಮನೆಗೆ ಹೊರಟೋದ್ಲು. ನಾವೆಲ್ಲರೂ ಖುಷಿ ಖುಷಿಯಾಗಿ ಮನೆಗೆ ಬಂದ್ಬಿಟ್ವಿ. ಮಾವ, ಮದ್ವೆ ವಿಷಯ ಇರ್ಲಿ, ನಮ್ಮ ಅಮ್ಮನ ಬಗ್ಗೆ ಯಾಕೆ ಯಾರು ಮಾತಾಡ್ತಾನೆ ಇಲ್ಲ? ಹೌದು, ನಿಜಾನೇ. ಪಾರ್ವತಿ ಹೋಗುವಾಗ್ಲೂ ಕಾಣಿಸ್ಲಿಲ್ಲ, ಮದ್ವೆಲೂ ಕಾಣಿಸ್ಲಿಲ್ಲ. ಈಗ ಮನೆಗ್ ಬಂದ್ರೂ ಮನೇಲಿಲ್ಲ. ಎಲ್ಲಿ ಹೋಗಿರ್ಬೋದು? ಇವನಾಗ ಟೆನ್ಷನ್ ಮಾಡ್ಕೋತಾ ಇದ್ದಾನೆ. ಪಾರ್ವತಿನ ಪೆಟ್ಟಿಗೆಲ್ ಬಚ್ಚಿಟ್ಟಿದೀವಿ ಅಂತ ಹೇಳಿ ಇವನೇನು ಯೋಚನೆ ಮಾಡ್ತಾ ಇದ್ದಾನೆ. ಏನಂದ್ರಿ? ನಾನೇನು ಹೇಳಿದೆ? ಪಾರ್ವತಿ ತಂಗಿಯಮ್ಮ ಮದ್ವೆ ದಿನ ಎಲ್ಲಿ ಮಾಯಾಗೋದ್ಲು ಅಂತ ನಾನು ಅನ್ಕೋತಾ ಇದ್ದೆ. ನೀನೇನೋ ಅರ್ಥ ಮಾಡ್ಕೋತಿದ್ದೀಯ ಅಷ್ಟೇ. ಹೌದೌದು, ಹಾಲಲ್ಲಿ ನೊಣ ಬಿದ್ದಿರೋ ಹಾಗೆ ಯಾವಾಗ್ಲೂ ಅಡ್ಡಡ್ಡ ಬರ್ತಿದ್ಲು. ಹೀಗೆ ಮಾಯ ಆಗೋದು ಅಂದ್ರೇನು? ಶಿವರಾಜು, ನೀನ್ ಯಾಕೇನು ಮಾತಾಡ್ತಿಲ್ಲ? ಪಾರ್ವತಿ ಮೇಲೇನಾದ್ರೂ ಕೋಪ ಮಾಡ್ಕೊಂಡಿದ್ಯಾ? ಅಯ್ಯೋ ಇಲ್ಲ ಅಣ್ಣ. ಇತ್ತೀಚೆಗೆ ಇವನ್ಗೆ ಕೋಪ ಜಾಸ್ತಿ ಆಗಿದೆ ರಾಜು. ಇವನೇ ಅವಳಿಗೆ ಏನಾದ್ರೂ ಬೈದಿರ್ತಾನೆ, ಅದಕ್ಕೆ ಅವಳು ಕೋಪ ಮಾಡ್ಕೊಂಡು ತವ್ರ ಮನೆಗೆ ಹೋಗಿರ್ತಾಳೆ. ಅಮ್ಮ ಏನಮ್ಮ? ಅಣ್ಣ ನಿಜವಾಗ್ಲೂ ನಾನು ಪಾರ್ವತಿಗೇನೂ ಹೇಳಿಲ್ಲ. ಮತ್ ಪಾರ್ವತಿಗೆ ಏನಾಯ್ತು? ಎಲ್ಲಿಗೆ ಹೋಗಿದ್ದಾಳೆ?
ಅಮ್ಮ ಬಂದ್ರು. ಏನಿ ಅವತಾರ, ಎಲ್ಲಿಂದ ಬರ್ತಿದ್ಯಾ? ಹಾ, ನೀರಿಂದ ಎದ್ದು ಬರ್ತಿದ್ದೀನಿ. ನಿಜವಾಗ್ಲೂ ನೀರಿಂದ ಎದ್ದು ಬರ್ತಿದ್ಯಾ ಪಾರ್ವತಿ? ನಿಜಾನೇ ಹೇಳ್ತಿದ್ದೀನಿ. ಸಾಯ್ಬೇಕಾದವಳು ಸ್ವಲ್ಪದ್ರಲ್ಲೇ ಬಚಾವಾದೆ. ಅಯ್ಯೋ, ನೀನು ನಿನ್ ತವರ್ ಮನೆಗೆ ಹೋಗಿದ್ದೆ ಅನ್ಕೊಂಡಿದ್ದೆ. ಸಾಯೋದಕ್ಕೆ ಅಲ್ಲಿ ತನಕ ಹೋಗಿದ್ಯಾ? ಹಾ, ಅಯ್ಯಯ್ಯೋ. ಮನೇಲಿ ಮದ್ವೆ ಇಟ್ಕೊಂಡು ಕೆರೆಗೆ ಹೋಗಿ ಸಾಯೋಂಥದ್ದು ನಿನ್ಗೇನೆ ಬಂದಿತ್ತು? ನಾನ್ ನಿನ್ಗೇನಾದ್ರೂ ಬೈದ್ನ ಹೇಳು ಹೇಳು. ನೀವು ನನಗ್ ಬೈದ್ರಿ ಅಂತ ನಾನು ನಿಮ್ಗೆ ಹೇಳದ್ನಾ? ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕೆರೆಗೆ ಬಿದ್ದೆ ಅಂತ ನಿಮ್ಗೆ ಹೇಳದ್ನಾ? ಬೈದಿಲ್ಲ ಅಂದ್ಮೇಲೆ ಮದ್ವೆ ಅಂತ ಗೊತ್ತಿದ್ರು ಕೂಡ ಎಲ್ಲಿಗೆ ಹೋಗಿದ್ದೆ? ಅಯ್ಯಯ್ಯೋ, ನಾನ್ ಯಾಕೆ ಹೋಗ್ಲಿ ಅತ್ತೆ? ಬಲವಂತವಾಗಿ ಪೆಟ್ಟಿಗೆಯಲ್ಲಿಟ್ಟು ತಗೊಂಡ್ ಹೋಗಿ ಆ ಪೆಟ್ಟಿಗೆ ಜೊತೆಗೆ ನನ್ನ ಕೆರೆಗೆ ಹಾಕ್ಬಿಟ್ಟಿದ್ರು. ಕೆರೆಗೆ ಯಾರು ಎಸ್ದಿದ್ದಪ್ಪ? ಮಧ್ಯದಲ್ಲಿ ಪೆಟ್ಟಿಗೆ ಎಲ್ಲಿಂದ ಬಂತು? ಇಲ್ಲೋಡಿ, ಇವರನ್ನ ಕೇಳಿ. ಅವ್ರನ್ನೇನೆ ಕೇಳೋದು, ಸ್ವಲ್ಪ ಅರ್ಥ ಆಗೋಗಿ ನೀನೇ ಹೇಳು. ಅಂದ್ರೆ ಮದ್ವೆಗೆ ಹೊರಡುವಾಗ ಗೀರ್ಗ ಆ ಕಡೆ ಪಳಪಳ ಅಂತ ಹೊಳೆಯೋ ಒಡವೆ ಒಂದು ಬಿದ್ದಿತ್ತು. ನನ್ನ ಸಾವೇ ಕರೀತಿದೆ ಅಂತ ನನಗೂ ಅಲ್ಲಿವರೆಗೂ ಗೊತ್ತಿಲ್ಲ. ಆಸೆಯಿಂದ ಅದನ್ನ ತಗೊಳ್ಳೋದಕ್ಕೆ ಅಂತ ಹೋದೆ. ಅಂದ್ರೆ ನೀನ್ ಆ ಕೆರೆನ ದಾಟಿದ್ಯಾ? ದಾಟಿರ್ತಾಳೆ ಕಣೋ ಶಿವರಾಜು. ಈಗ ಪಾರ್ವತಿ ಕೂಡ ಆ ಕಡೆನೆ ಹೋಗ್ಬೇಕಲ್ವಾ? ಆ ಕಡೆ ಹೋಗಿ ಅವ್ರ ಕೈಯಿಂದ ಸಾವನ್ ತಪ್ಪಿಸ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಿದ್ದಾಳೆ. ಅಂದಮೇಲೆ ಗೆರೆ ದಾಟದಾಗೆ ತಾನೆ? ಶಿವರಾಜು, ಪದ್ಮ, ನೀವು ಮಾತಾಡ್ಬೇಡಿ. ಪಾರ್ವತಿ, ಭಾವನವ್ರೆ, ಏನ್ ನಡೀತು ಅಂತ ಹೇಳು. ಒಡವೆನ ತಗೋಬೇಕು ಅಂತ ಹೋದ್ರೆ ಆ ಒಡವೆ ಮುಂದಕ್ಕೆ ಹೋಗ್ತಾ ಇತ್ತು. ನಾನು ಅದನ್ನ ತಗೊಳಕ್ ಹೋದೆ. ಆಮೇಲೆ ಇಲ್ಲೋಡಿ, ಇವ್ರು 3 ಜನ ನನ್ನ ಜ್ಞಾನ ತಪ್ಪಿಸ್ಬಿಟ್ರು.